ವಿದ್ಯಾರ್ಥಿಗಳ ಒಂದು ತರಗತಿಗೆ ಸ್ವಾಗತ. ಈಗಾಗಲೇ ನಾವು ಈ ಒಂದು ಅಲೆಬಿಲಾಲ್ ಕಲಂರಾಮ್ ಕರಗುವಂತೆ ಅಂತಕ್ಕಂತಹ ಒಂದು ಪದ್ಯಭಾಗವನ್ನು ನೋಡಿದಾಗ ಆ ಲಕ್ಷ್ಮಣ ಆಗಿರ್ತಕ್ಕಂಥವನು ಆ ಸೀತಾದೇವಿ ಆಗಿರ್ತಕ್ಕಂಥವಳು ಶ್ರೀರಾಮನ ಒಂದು ಹಿಂದಿನ ದಿನಗಳನ್ನು ನೆನೆಸ್ಕೊಂಡು ಯಾವ ರೀತಿ ದುಃಖವನ್ನು ಪಡ್ತಾಳೆ ಅಂತಕ್ಕಂಥದ್ದು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಈಗಾಗಲೇ ಆ ಮಿಥಿಲಾ ನಗರಕ್ಕೆ ವಿಶ್ವಾಮಿತ್ರನೊಡನೆ ಮಿಥಿಲಾ ನಗರಕ್ಕೆ ಬಂದು ಶಿವನ ಧನಸ್ಸನ್ನು ಮುರಿದು ನನ್ನನ್ನು ಮದುವೆಯಾದ ಅನಂತರ ಮೊದಲು ನನ್ನನ್ನು ಅತಿಯಾಗಿ ಪ್ರೀತಿಸಿದ ಈ ಶ್ರೀರಾಮ ನನ್ನಿಂದ ದೂರವಾದ ನಂತರವೂ ಸಹ ಶ್ರೀರಾಮ ನೋವನ್ನು ಪಟ್ಟನೇ ಹೊರತು ಅವನು ಸುಖವನ್ನು ಎಂದೂ ಪಡಲಿಲ್ಲ ಅಂತಕ್ಕಂತಹ ಒಂದು ರೀತಿಯನ್ನು ನೋಡಿ, ಅದರ ಜೊತೆಗೆ ಈಗಾಗಲೇ ರಾವಣ ಪಂಚವಟಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸೀತೆಯನ್ನು ಅಪಹರಿಸಿಕೊಂಡು ಹೋದಂತಹ ಸಂದರ್ಭದಲ್ಲಿ ಶ್ರೀರಾಮ ಸೀತೆಗಾಗಿ ಸಮುದ್ರಕ್ಕೆ ಕಪ್ಪೆಗಳ ಸೈನ್ಯವನ್ನು ಸೇರಿಸಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆ ಸೀತಾದೇವಿಯನ್ನು ಆ ದೈತ್ಯರನ್ನು ರಾಕ್ಷಸರನ್ನು ಕೊಂದು ಸೀತಾದೇವಿಯನ್ನು ರಕ್ಷಣೆ ಮಾಡಿ ಅಯೋಧ್ಯೆ ನಗರಕ್ಕೆ ತಂದು ಪಟ್ಟಾಭಿಷೇಕವನ್ನು ಮಾಡಿಕೊಳ್ತಾನೆ. ಅಂದರೆ ಇಲ್ಲಿ ಅಗ್ನಿ ಪರೀಕ್ಷೆಯನ್ನು ಮಾಡಿ ಸೀತಾದೇವಿಯನ್ನು ಶ್ರೇಷ್ಠಳೆಂದು ಭಾವಿಸಿದಂತಹ ಶ್ರೀರಾಮ ಇವತ್ತು ಮತ್ತೆ ನನ್ನನ್ನು ಅಪರಾಧವನ್ನು ಹುಡುಕಿಬಿಟ್ಟನೆ ಅಂತಕ್ಕಂತಹ ಒಂದು ರೀತಿಯನ್ನು ನಾವು ನೋಡಿದ್ದಾಯಿತು. ಈಗ ಮತ್ತೆ ಇಲ್ಲಿ ಗಮನಿಸಿ, ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡು ಪಾತಕಂಗೆ ಇದು ಪೆಣ್ಣಾಗಿ ಜನಿಸಿ ತನ್ನೊಡಲ ಪೊರೆವುದು ಅಪರಾಧ ಮುಂಟು ಸಾಕಿಲಿರಬೇಡ, ನೀನು ನಡೆಪೋಗು ನಿಲ್ಲದಿರ್ ನಿನಗೆ ಮಾರ್ಗದೊಳಗ ಅಡಿಗಡಿಗೆ ಸುಖಮೆಂದು ಸೀತೆ ಕಮ್ಮನಿಗಳ ಮಿಡಿದು ಅರ್ಥೆಯಾಗಿರಲ್ ಸೌಮ್ಯತೆ ನುಡಿದನ ವಿಪಿನ ಅಭಿಮಾನಿಗಳಿಗೆ. ಅಂದರೆ ಇಲ್ಲಿ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅಂದರೆ ಇಲ್ಲಿ ಒಂದೊಂದು ಪದವನ್ನು ನೀವು ಗಮನಿಸ್ಬೋದು ವಿದ್ಯಾರ್ಥಿಗಳು. ಇಲ್ಲಿ ಕಡೆಗೆ ಅಂದರೆ ಅಂತಿಮವಾಗಿ ಕರುಣಾಳು ಅಂದರೆ ಇಲ್ಲಿ ಕರುಣಾಮಯಿಯಾಗಿರ್ತಕ್ಕಂತಹ ರಾಘವನಲ್ಲಿ ತಪ್ಪಿಲ್ಲ ಅಂದರೆ ಶ್ರೀರಾಮನಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ ಅಂತಕ್ಕಂಥದ್ದು. ಕಡುಪಾತಕಂಗೆ ಇದು ಅಂತಂದರೆ ಅತಿಯಾದ ಪಾಪವನ್ನು ಮಾಡಿ, ಕಡುಪಾತಂಗೆ ಇದು ಅಂತಂದರೆ ಅತಿಯಾದ ಪಾಪವನ್ನು ಮಾಡಿ, ಪೆಣ್ಣಾಗಿ ಅಂತಂದರೆ ಹೆಣ್ಣಾಗಿ, ಜನಿಸಿ ಅಂದರೆ ಹುಟ್ಟಿ, ತನ್ನೊಡಲಂ ಅಂದರೆ ತನ್ನ ಹೊಟ್ಟೆಯನ್ನು ಪೊರೆಯುವುದು ಅಂದರೆ ಒರೆದುಕೊಳ್ಳುವುದು, ತನ್ನ ಒಡಲಂ ಅಂದರೆ ತನ್ನ ಹೊಟ್ಟೆಯನ್ನು ಒರೆದುಕೊಳ್ಳುವುದು, ಎನ್ನೊಳ್ ಅಂದರೆ ನನ್ನಲ್ಲಿ ಅಪರಾಧವುಂಟು, ನನ್ನಲ್ಲಿ ಅಪರಾಧ ಅಂತಕ್ಕಂಥದ್ದು ಉಂಟು, ತಪ್ಪು ಅಂತಕ್ಕಂಥದ್ದು ಇದೆ, ಸಾಕು ಇಲ್ಲಿ ಇರಬೇಡ, ನೀನು ನಡೆಪೋಗು, ನೀನು ಇನ್ನು ಮೇಲೆ ಹೋಗು, ಏಕೆಂದರೆ ನಿಲ್ಲದಿರ್ ನೀನು ಇಲ್ಲಿ ನಿಲ್ಲುವುದು ಬೇಡ, ನಿನಗೆ ದಾರಿಯಲ್ಲಿ ನಿನಗೆ ಹೋಗುವಂತಹ ಹೋಗುವಂತಹ ದಾರಿಯಲ್ಲಿ ಆಗಲಿ ಏನು ತಂದಂದರೆ ಅಡಿಗಡಿಗೆ ಅನ್ನದೆ ಕ್ಷಣಕ್ಕೂ ಅಥವಾ ಹೆಜ್ಜೆಗೂ ಸಹ ಸುಖವು ಎಂದು ಸೀತೆ ಕಮ್ಮನಿಯನ್ನು ಮಿಡಿದಾರ್ತೆಯಾಗಿರಲ್ ಅಂದರೆ ತುಂಬಿಕೊಂಡಿರುವಾಗ, ಅಂದರೆ ಕಮ್ಮನಿಯನ್ನು ತುಂಬಿಕೊಂಡಿರುವಾಗ ಸೌಮಿತ್ರಿ ಅಂದರೆ ಲಕ್ಷ್ಮಣನು ನುಡಿದನು ಅಂದರೆ ಹೇಳಿದನು ಯಾರಿಗೆ? ವಿಪಿನ ಅಭಿಮಾನಿಗಳಿಗೆ ಅಂದರೆ ಕಾಡಿನ ಅಭಿಮಾನಿಗಳಿಗೆ ಏನಂತ ಹೇಳ್ತಾನೆ ಅಂತಕ್ಕಂಥದ್ದು ನೀವು ನೋಡಬೇಕಾಗುತ್ತೆ. ಈಗ ಈ ಪದ್ಯದ ಒಂದು ಭಾವಾರ್ಥವನ್ನು ನೀವು ಗಮನಿಸಿ. ಸೀತೆಯು ಕೊನೆಯದಾಗಿ ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾಳೆ, ನೋಡು ಲಕ್ಷ್ಮಣ, ಕರುಣಾಮಿಯಾದ ರಾಮನಲ್ಲಿ ಯಾವ ತಪ್ಪು ಇಲ್ಲ, ಅತಿಯಾದ ಪಾಪವನ್ನು ಮಾಡಿ ಹೆಣ್ಣಾಗಿ ಹುಟ್ಟಿ ತನ್ನ ಹೊಟ್ಟೆಯನ್ನು ಹೊರೆದುಕೊಳ್ಳುವುದು ನನ್ನಲ್ಲಿ ತಪ್ಪು ಇದೆ, ಸಾಕು ನೀನು ಇಲ್ಲಿ ಇರಬೇಡ, ನೀನು ಹೋಗು, ನಿನಗೆ ದಾರಿಯಲ್ಲಿ ಕ್ಷಣಕ್ಕೂ ಮತ್ತು ಹೆಜ್ಜೆಗೂ ಸುಖವು ದೊರೆಯಲಿ ಎಂದು ಸೀತೆ ಕಮ್ಮನಿಯನ್ನು ತುಂಬಿಕೊಂಡಿರುವಾಗ ಲಕ್ಷ್ಮಣನು ಈ ಕಾಡಿನ ಅಭಿಮಾನಿಗಳಿಗೆ ಹೀಗೆ ಹೇಳ್ತಾನೆ. ಅದನ್ನೇ ಇಲ್ಲಿ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೆ ಇದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆಯುವುದು, ಎನ್ನೊಳ್ ಅಪರಾಧ ಮುಂಟು ಸಾಕಿಲಿರಬೇಡ, ನೀನು ನಡೆಪೋಗು, ನಿಲ್ಲದಿರ್ ನಿನಗೆ ಮಾರ್ಗದೊಳಗ ಅಡಿಗಡೆಗೆ ಸುಖಮೆಂದು ಸೀತೆ ಕಮ್ಮನಿಗಳ ಮಿಡಿದು ಅರ್ಥೆಯಾಗಿರಲ್ ಸೌಮಿತ್ರಿ ನುಡಿದಿನ ವಿಪಿನ ಅಭಿಮಾನಿಗಳಿಗೆ. ಅಂದರೆ ಇಲ್ಲಿ ಸೀತಾದೇವಿ ಆಗಿರ್ತಕ್ಕಂಥವಳು ಕೊನೆಯದಾಗಿ ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾಳೆ, ನೋಡು ಲಕ್ಷ್ಮಣ, ಕರುಣಾಮಿಯಾದ
ರಾಮನಲ್ಲಿ ಯಾವ ತಪ್ಪೂ ಇಲ್ಲ. ಅತಿಯಾದ ಪಾಪವನ್ನು ಮಾಡಿ ಹೆಣ್ಣಾಗಿ ಹುಟ್ಟಿ ತನ್ನ ಹೊಟ್ಟೆಯನ್ನು ಹೊಡೆದುಕೊಳ್ಳುವುದು ನನ್ನಲ್ಲಿ ತಪ್ಪು ಇದೆ. ಸಾಕು, ನೀನು ಇಲ್ಲಿರಬೇಡ, ನೀನು ಹೋಗು. ನೀನು ಹೋಗುವಂತಹ ದಾರಿಯಲ್ಲಿ ನಿನಗೆ ಕ್ಷಣ ಕ್ಷಣಕ್ಕೂ ಮತ್ತು ಹೆಜ್ಜೆ ಹೆಜ್ಜೆಗೂ ಸಹ ಸುಖ ಅಂತಕ್ಕಂಥದ್ದು ದೊರೆಯಲಿ ಎಂದು ಸೀತೆ ಕಂಬನಿಯನ್ನು ತುಂಬಿಕೊಂಡಾಗ, ಕಣ್ಣೀರನ್ನು ತುಂಬಿಕೊಂಡಾಗ ಆ ಲಕ್ಷ್ಮಣ ಆಗಿರ್ತಕ್ಕಂಥವನು ಆ ಕಾಡಿನ ಅಭಿಮಾನಿಗಳಿಗೆ ಈ ರೀತಿ ಹೇಳ್ತಾನೆ, ಕಾಡಿನ ಅಭಿಮಾನಿಗಳಿಗೆ ಈ ರೀತಿಯಾಗಿ ನುಡಿತಾನೆ ಅಂತಕ್ಕಂಥದ್ದು. ಏನು ಕಾಡಿನ ಅಭಿಮಾನಿಗಳಿಗೆ ಏನು ನುಡಿತಾನೆ ಅಂದರೆ ಸೀತಾದೇವಿಯ ಜವಾಬ್ದಾರಿಯನ್ನು ಇಲ್ಲಿ ಲಕ್ಷ್ಮಣ ಯಾರ್ಯಾರಿಗೆ ವಹಿಸ್ತಾನೆ ಅಂತಕ್ಕಂತಹ ರೀತಿಯನ್ನು ನಾವು ಮುಂದಿನ ಪದ್ಯಭಾಗದಲ್ಲಿ ವೀಕ್ಷಿಸೋಣ ವಿದ್ಯಾರ್ಥಿಗಳೇ. ಸೊ ಈ ಪದ್ಯಭಾಗಕ್ಕೆ ವಂದನೆಗಳು.